ರೌಡಿ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಈಗ ತನಿಖೆ ತೀವ್ರ ಆಗ್ತಿದೆ. ನಾಳೆಯಿಂದ ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳ ತನಿಖೆಯ ಜವಾಬ್ದಾರಿಯನ್ನು ಹೊರತಾರೆ. ಈಗಾಗಲೇ ಕೇಸ್ ಫೈಲ್ ಅನ್ನು ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಸದ್ಯ ತನಿಖೆ ತೀವ್ರಗೊಳ್ತಾ ಇದೆ. ನಾಳೆಯಿಂದ ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಕೈಗೆತ್ತಿಕೊಳ್ತಿದ್ದಾರೆ. ಈಗಾಗಲೇ ಈ ಪ್ರಕರಣದ ಕೇಸ್ ಫೈಲ್ ಅನ್ನ ಪಡೆದುಕೊಂಡಿದ್ದಾರೆ ಸಿಐಡಿ. ಎಸಿಪಿ ಪ್ರಕಾಶ್ ರಾಥೋಡ್ ಅವರ ಮೂಲಕವಾಗಿ ಈಗ ತನಿಖೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಏನೇನು ಮಾಡಬೇಕು ಅನ್ನೋದಾಗಿ ಕೇಸ್ ಫೈಲ್ ಅನ್ನ ಈಗಾಗಲೇ 16 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಅದರಲ್ಲಿ ಪ್ರಮುಖ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಕೂಡ ಸಿದ್ಧತೆ ಮಾಡ್ಕೊಂತಾ ಇದೆ. ಅಧಿಕೃತವಾಗಿ ತಮಗೆ ಹ್ಯಾಂಡ್ ಓವರ್ ಆಗ್ತಿದ್ದಂತೆ ಅದರಲ್ಲಿ ಬೇಕಾಗಿರುವಂತಹ ಪ್ರಮುಖ ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ಹೆಚ್ಚಿನ ತನಿಖೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡ್ಕೊಂತಿದ್ದಾರೆ. ಈಗಾಗಲೇ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಗಳಾಗಿದೆ. ಬಟ್ ಅಧಿಕೃತವಾಗಿ ನಾಳೆ ಆಗುತ್ತೆ. ಆ ಮೂಲಕವಾಗಿ ಪ್ರಕರಣದ ಪ್ರಮುಖ ಆರೋಪಿಗಳು ಯಾರ್ಯಾರಿದ್ದಾರೆ, ಏನ್ ಲಿಂಕು, ಹೇಗೆ ನಡೆಯಿತು, ಎಲ್ಲಿ ಹೋಗಿರ್ಬೋದು. ಯಾಕಂದ್ರೆ ಇನ್ನೂ ಕೂಡ A1 ಆಗಿರುವಂತ ಪ್ರಮುಖ ಆರೋಪಿ ಜಗ್ಗ ಎಸ್ಕೇಪ್ ಆಗಿದ್ದಾನೆ. ಆತ ಕೈಗೆ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಏನೇನು ಲಿಂಕ್ ಇದೆ, ಯಾವ ಕಾರಣಕ್ಕೋಸ್ಕರ ನಡೆಯಿತು, ಆತ ಎಲ್ಲಿ ತಪ್ಪಿಸ್ಕೊಂಡಿರ್ಬೋದು, ಹೀಗೆ ಹಲವು ಆಯಾಮಗಳಲ್ಲಿ ಹೆಚ್ಚಿನ ತನಿಖೆಯನ್ನು ನಡೆಸೋದಕ್ಕೆ ಸಿಐಡಿಯು ಕೂಡ ಇತರ ಆರೋಪಿಗಳನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ 16 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಅದರಲ್ಲೂ ಕೂಡ ಎಫ್ಐಆರ್ ಅಲ್ಲಿ A5 ಆಗಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಅವರು. ಈ ನಿಟ್ಟಿನಲ್ಲಿ ತನಿಖೆ ಸಾಗ್ತಾ ಇದೆ. ಈ ಕೇಸ್ ಫೈಲ್ ಅನ್ನ ಪಡ್ಕೊಂಡಿದ್ದಾರೆ ಸಿಐಡಿಯ ಎಸಿಪಿ ಆಗಿರುವಂತಹ ಪ್ರಕಾಶ್ ರಾಥೋಡ್ ಅವರು. ಆ ನಿಟ್ಟಿನಲ್ಲಿ ಪ್ರಮುಖ ಆರೋಪಿಗಳನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಸಿಐಡಿ ಅಧಿಕಾರಿಗಳು. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ಈಗಾಗಲೇ ಪ್ರಕರಣ ಬಹಳಷ್ಟು ಟ್ವಿಸ್ಟ್ ಮತ್ತು ಒಂದಿಷ್ಟು ಕುತೂಹಲವನ್ನ ಕೂಡ ಹೆಚ್ಚಿಸ್ತಿದೆ. ಏನ್ ಲಿಂಕ್ ಇರ್ಬೋದು, ಯಾರ ಜೊತೆ ಏನು ಎತ್ತ, ಪ್ರಮುಖ ಆರೋಪಿ ಕೂಡ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗುವಂತ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ, ಸಿಐಡಿ ಕೈಗೆ ಪ್ರಕರಣ ಸಿಕ್ತಿದ್ದಂತೆ ಹೇಗೆ ಸಾಗ್ಬೋದು, ತನಿಖೆ ಇನ್ನಷ್ಟು ಚುರುಕಾಗತ್ತಾ, ಹೇಗೆ ಅಂತ? ಅಖಿಲೇಶ್, ಬಿಕ್ಲು ಶಿವು ಹತ್ಯೆ ಕೇಸ್ನಲ್ಲಿ ಈಗಾಗಲೇ ತನಿಖೆ ನಡೆಸಿದಂತ ಭಾರತೀನಗರ ಪೊಲೀಸ್ನವರು ಈಗ 16 ಜನ ಆರೋಪಿಗಳನ್ನ ಈಗಾಗಲೇ ವಶಕ್ಕೆ ಪಡೆದ ನಂತರ ಅವರನ್ನ ತನಿಖೆಯನ್ನ ಮಾಡಿ ತಿರ್ಗಾ ಅವ್ರನ್ನ ಕೋರ್ಟ್ಗೆ ಹಾಜರು ಮಾಡಿದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳನ್ನ ಕೂಡ ಈಗಾಗಲೇ ವಹಿಸಿರುವಂತದ್ದು. ಸದ್ಯ ಈ ಒಂದು ಕೊಲೆ ಕೇಸ್ನಲ್ಲಿ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಕೇಸ್ನ ಸಂಪೂರ್ಣ ಡೀಟೇಲ್ಸ್ ಅಂದ್ರೆ ಎಸಿಪಿ ತನಿಖಾಧಿಕಾರಿ ಆಗಿರುವಂತಹ ಕೆಜಿಹಳ್ಳಿಯ ಎಸಿಪಿ ಪ್ರಕಾಶ್ ರಾಥೋಡ್ ಸೇರಿದಂತೆ ಅವರು ಈ ಒಂದು ತನಿಖೆ ಐಒ ಆಗಿದ್ರು. ಹೀಗಾಗಿ ಅವರ ಬಳಿ ಸಾಕಷ್ಟು ಮಾಹಿತಿನ ಪಡ್ಕೊಂಡಿದ್ದಾರೆ. ಈಗಾಗಲೇ ಭಾರತೀನಗರ ಪೊಲೀಸ್ನವರಿಂದನೂ ಕೂಡ ಯಾವ್ಯಾವ ಆಧಾರದಲ್ಲಿ ಆರೋಪಿಗಳನ್ನ ಬಂಧಿಸಲಾಗಿತ್ತು, ಜೊತೆಗೆ ಆರೋಪಿಗಳ ಪಾತ್ರಗಳು ಏನು, ಸಿಡಿಆರ್ ಆಗಿರ್ಬೋದು, ಅವರ ನೆಟ್ವರ್ಕ್ ಆಗಿರ್ಬೋದು, ಜೊತೆಗೆ ಆರೋಪಿಗಳ ಒಂದು ಹಿನ್ನೆಲೆಯನ್ನ ಕೂಡ ಸಾಕಷ್ಟು ಮಾಹಿತಿನ ಭಾರತೀನಗರ ಪೊಲೀಸ್ನವರು ಕೂಡ ಕಲೆ ಹಾಕಿದ್ರು. ಹೀಗಾಗಿ ಈ ಒಂದು ಕೇಸ್ ಸಂಪೂರ್ಣವಾಗಿ ಸಿಐಡಿಗೆ ಹೋಗಿರೋದ್ರಿಂದ ಅಧಿಕೃತವಾಗಿ ನಾಳೆಯಿಂದ ಸಿಐಡಿ ಅಧಿಕಾರಿಗಳು ಒಂದು ತನಿಖೆಯನ್ನು ಮಾಡೋದಕ್ಕೆ ಕೂಡ ಸಾಕಷ್ಟು ತಯಾರಿಯನ್ನು ಕೂಡ ಅಜಯ್ ಹಾಗೆ ಹೋಲ್ಡ್ ಅಲ್ಲಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ದುಬೈನಲ್ಲಿರುವಂತಹ ಜಗ್ಗನನ್ನ ಬಂಧಿಸೋದೇ ಸಿಐಡಿಗಿರುವಂತಹ ಬಿಗ್ ಟಾಸ್ಕ್ ಆಗಿದೆ. ಜಗ್ಗನಿಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದಂತ ಕಾಕಿ ನಾಳೆಯಿಂದ ಸಿಐಡಿ ತನಿಖೆ ಆರಂಭಿಸಲಿದ್ದು ಜಗ್ಗನ ಬಂಧನಕ್ಕೆ ಸಿದ್ಧತೆ ಮಾಡ್ಕೊಂತಿದ್ದಾರೆ. ಸಿಬಿಐ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ನೀಡೋದಕ್ಕೆ ಸಜ್ಜು ಮಾಡ್ತಿದ್ದಾರೆ. ಸದ್ಯ ದುಬೈನಲ್ಲಿ ಕರ್ನಾಟಕ ಮೂಲದ ಉದ್ಯಮಿಯಿಂದ ಜಗ್ಗನಿಗೆ ಆಶ್ರಯವನ್ನ ಕೊಡಲಾಗ್ತಿದೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆಯಲ್ಲಿ ಸಿಐಡಿಯಿಂದ ಶಾಸಕ ಭೈರತಿ ಬಸವರಾಜ್ ಅವರ ವಿಚಾರಣೆ ಮಾಡೋದು ಕೂಡ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಪ್ರಕರಣ ಬಹಳಷ್ಟು ತಿರುವನ್ನ ಪಡ್ಕೊಳ್ತಾ ಇದೆ. A1 ಆರೋಪಿ ಆಗಿರುವಂತ ಜಗ್ಗ ಅಲಿಯಾಸ್ ಜಗ್ಗ ಎಸ್ಕೇಪ್ ಆಗಿದ್ದಾನೆ. ಅದು ಕೂಡ ಆತ ದುಬೈನಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ತಮ್ಮ ಕೈಗೆ ಈ ಪ್ರಕರಣ ಸಿಕ್ತಿದ್ದಂತೆ ಅವರ ಮೊದಲ ಟಾಸ್ಕ್ಗೆ ಆತನಿಗೆ ಹುಡುಕೋದು, ಆತನನ್ನ ವಾಪಸ್ ಕರ್ಕೊಂಡ್ಬರೋದು. ಬಟ್ ಅಷ್ಟು ಸುಲಭದ ವಿಚಾರ ಅಲ್ಲ. ನಾಳೆಯಿಂದ ಸಿಐಡಿ ತನಿಖೆ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲಾ ರೀತಿಯಾದಂಥ ಸಿದ್ಧತೆ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಅವನು ದುಬೈನಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಇರೋದು. ಹೀಗಾಗಿ ಅಲ್ಲಿಂದ ಆತನನ್ನ ಕರೆತರಬೇಕಂದ್ರೆ ಯಾವೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕು. ಬ್ಲೂ ಕಾರ್ನರ್ ನೋಟಿಸ್, ಯಾಕಂದ್ರೆ ಬೇರೆ ದೇಶದಲ್ಲಿರೋದು, ಅದರದ್ದೇ ಆದಂಥ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ಗಳಿರುತ್ತೆ. ಅದನ್ನ ಕೊಟ್ಟು ಅದನ್ನ ಕರ್ಕೊಂಡು ಬರೋಕ್ಕೂ ಕೂಡ ಸಿದ್ಧತೆ ಆಗ್ತಿದೆ. ಮತ್ತೊಂದು ಕಡೆಯಲ್ಲಿ
ದುಬೈನಲ್ಲಿ ಕರ್ನಾಟಕ ಮೂಲದ ಓರ್ವ ಉದ್ಯಮಿ ಆತನಿಗೆ ಆಶ್ರಯವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎಸ್, ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ನಾವಾಗಲೇ ಮಾತಾಡ್ತಿದ್ವಿ. ಅಜಯ್, ಯಾವ ರೀತಿಯಾಗಿ ಅಧಿಕಾರಿಗಳು ಮುಂದೆ ತನಿಖೆನ ಮಾಡಬಹುದು ಅಂತ. ಸದ್ಯ ಈಗ ದುಬೈನಲ್ಲಿದ್ದಾನೆ, ಆತನನ್ನ ಕರೆತರುವಂತ ಪ್ರಕ್ರಿಯೆ ಹೇಗಾಗುತ್ತೆ, CID ಹೇಗ್ ಮಾಡುತ್ತೆ ಆರಂಭಿಕವಾಗಿ ತನಿಖೆ ಅಂತ? ಇಲ್ಲಿ ದುಬೈಲಿ ಈಗಾಗಲೇ ಆರೋಪಿ ಅಂದ್ರೆ ಈ ಒಂದು ಬಿಕ್ಲೂ ಶಿವ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿರುವಂತ A1 ಆರೋಪಿ ಆಗಿರುವಂತ ಶಿವು ಕೊಲೆ ಆಗಿತ್ತಲ್ಲ, ಆ ಒಂದು ಪ್ರಕರಣದಲ್ಲಿ ಜಗ್ಗನ ಪಾತ್ರ ದೊಡ್ಡದಾಗಿದೆ. ಯಾಕಂದ್ರೆ KR-ಪುರಂನ ಮಾಜಿ ಶಾಸಕ ಆಗಿರುವಂತ ಭೈರತಿ ಬಸವರಾಜ್ ಅವರ ಜೊತೆ ಆಪ್ತನಾಗಿ ಗುರುತಿಸಿಕೊಂಡಿದ್ದ ಈ ಒಂದು ಕೊಲೆಯನ್ನ ಮಾಡೋದಕ್ಕೆ ಮಾಸ್ಟರ್ ಮೈಂಡ್ ಕೂಡ ಈ ಜಗ್ಗ ಆಗಿದ್ದಾನೆ ಅನ್ನೋದಕ್ಕೂ ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಗೊತ್ತಾಗಿತ್ತು. ಯಾವಾಗ ಕೊಲೆ ಆದಂತ ಸಂದರ್ಭದಲ್ಲಿ ಕೆಲವೇ ನಿಮಿಷಗಳಲ್ಲಿ ಆತ ಚೆನ್ನೈಗೆ ಹೋಗ್ತಾನೆ, ಅಲ್ಲಿಂದ ನೇರವಾಗಿ ದುಬೈಗೆ ಹಾರಿರ್ತಾನೆ. ಆದ್ರೆ ಕೆಲವೊಂದಷ್ಟು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ವೀಸಾ ಪಾಸ್ಪೋರ್ಟ್ ಅನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಆತ 2 ದಿನಗಳ ಹಿಂದೆ ಅಷ್ಟೇ ಆತ ದುಬೈಗೆ ತಲುಪಿದ್ದಾನೆ ಅನ್ನೋದು ಕೂಡ ಪೊಲೀಸರು, ಅಂದ್ರೆ ಕೊಲೆ ನಡೆದಂತ ಸಂದರ್ಭದಲ್ಲಿ ಆಗಿದೆ ಅನ್ನೋದು ಕೂಡ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಆತನ ಪತ್ತೆಗೆ ಈಗಾಗಲೇ CIDಗೆ ಹೋಗಿರೋದ್ರಿಂದ CID ಅಧಿಕಾರಿಗಳು ಆತನ ವಾಪಸ್ ಕರ್ಕೊಂಡ್ಬರೋದಕ್ಕೆ ಸಾಕಷ್ಟು ತಯಾರಿಯನ್ನ ನಡೆಸಲಾಗುತ್ತಿದೆ. ಪ್ರಮುಖವಾಗಿ CID ತನಿಖೆಯಲ್ಲಿ ಆರಂಭಿಸಿದ್ದು ಮೊದಲಿಗೆ ಜಗ್ಗನ್ನ ಬಂಧನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಿದೆ. ಹೀಗಾಗಿ CID ಇಂಟರ್ಪೋಲ್ಗೆ ಈಗಾಗಲೇ ಮಾಹಿತಿಯನ್ನ ನೀಡಿದರೆ CBI ಮೂಲಕ ಬ್ಲೂ ಕಾರ್ನ ನೋಟಿಸ್ ಅನ್ನು ನೀಡೋದಕ್ಕೂ ಕೂಡ ಸಜ್ಜಾಗಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಆರೋಪಿಯನ್ನ, ಅದರಲ್ಲೂ ಕೂಡ ಈತ ಕರ್ನಾಟಕದಲ್ಲಿ ಇರುವಂತಹ ಒಬ್ಬ ಉದ್ಯಮಿ ಆತನಿಗೆ ಆಶ್ರಯ ಕೊಟ್ಟಿದ್ದಾನೆ ಅಂತ ಹೇಳಿ CID ಅಧಿಕಾರಿಗಳಿಗೆ ಕೂಡ ಗೊತ್ತಾಗಿದೆ. ಹೀಗಾಗಿ CBI ಮೂಲಕ ಆ ಒಂದು ನೋಟಿಸ್ ಅನ್ನ ನೀಡುವಂತ ಕೆಲಸವನ್ನ, ಅಂದ್ರೆ ಬ್ಲೂ ಕಾರ್ನ ನೋಟಿಸ್ ಅನ್ನ ನೀಡೋದಕ್ಕೆ ಈಗಾಗಲೇ CID ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರೆ, ಅದ್ರ ಜೊತೆಗೆ ಸಾಕಷ್ಟು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ A1 ಆರೋಪ ಆಗಿರುವಂತ ಜಗ್ಗ ಸಿಗಾಕೊಂಡ್ರೆ ಆತನಿಗೆ ಸಪೋರ್ಟ್ ಮಾಡಿದಂತ, ಅಂದ್ರೆ ಸುಪಾರಿ ಕೊಟ್ಟಂತ ಗ್ಯಾಂಗ್ ಆಗಿರ್ಬೋದು, ಜಗ್ಗ ಆಗಿರ್ಬೋದು, ಜೊತೆಗೆ ಇದರಲ್ಲಿ ಭೈರತಿ ಬಸವರಾಜ್ ಯಾಕೆ ಹೆಸರು ತಗ್ಲಾಕುಂಟು ಅನ್ನೋದು ಕೂಡ ಸ್ಪಷ್ಟವಾಗಿ ಕೆಲವೊಂದಷ್ಟು ಇನ್ವೆಸ್ಟಿಗೇಷನ್ ನಂತರದಲ್ಲಿ ಯಾರ್ಯಾರು ರಾಜಕಾರಣಿಗಳು, ಉದ್ಯಮಿಗಳು, ಜೊತೆಗೆ ರಿಯಲ್ ಎಸ್ಟೇಟ್ ಮಾಡ್ತಿರುವಂತ ವ್ಯಕ್ತಿಗಳಾಗಿರ್ಬೋದು, ಜೊತೆಗೆ ಸುಪಾರಿ ಕಿಲ್ಲರ್ಸ್ ಇನ್ನು ಯಾರಾದ್ರೂ ಇದರ ಈ ಎಲ್ಲ ಮಾಹಿತಿಗಳು ಕೂಡ ಜಗ್ಗ ಸಿಕ್ಕಿದ ನಂತರವಷ್ಟೇ, ಆತನ ವಿಚಾರಣೆ ನಂತರದಲ್ಲಿ ಈ ಎಲ್ಲ ಮಾಹಿತಿ ಸಿಗ್ಬೇಕಾಗಿದೆ. ಅಖಿಲೇಶ್. ಎಸ್, ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗೆ.